ನಮಸ್ತೆ ಎಲ್ಲರಿಗೂ ಸಹ ಇವತ್ತೊಂದು ಒಳ್ಳೆ ರೀತಿಯ ಒಂದು ಶೀರಾ ಮಾಡುವ. ಶೀರಾ ಆಮೇಲೇನು ಕೇಸರಿ ಬಾತ್ ಅಂತ ಹೇಳ್ತಾರೆ. ತುಂಬ ಈಸಿ. ಮಂಗಳೂರು ಸೈಡ್ ಬಂದರೆ ಎಲ್ಲರೂ ಸಹ ಶೀರಾ ಅಂತಲೇ ಹೇಳೋದು. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಒಂದು ಬಾಣಲೆಗೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕಿದ ಮೇಲೆ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಡ್ರೈ ನಟ್ಸನ್ನೆಲ್ಲ. ನಾನಿಲ್ಲಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಗೋಡಂಬಿ ಸಹ ಹಾಕ್ಬೋದು. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಇದು ಫ್ರೈ ಆದಮೇಲೆ ತೆಗಿಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕಿಂತ ಜಾಸ್ತಿ ಇನ್ನು ಬ್ಲ್ಯಾಕ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಈಗ ನಾನಿಲ್ಲಿ 4 ಟೀ ಸ್ಪೂನು ತುಪ್ಪ ಹಾಕಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಚಿರೋಟಿ ರವೆ ಅಂತ ಹೇಳ್ತಾರಲ್ಲ, ಇದು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ. 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನೀಗ ಇದಕ್ಕೆ ಹಾಕೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದೊಂದು ಸ್ಮೆಲ್ ಬರ್ತದೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಈ ಸ್ಟೇಜಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಆ್ಯಡ್ ಮಾಡಿ. ಯಾಕಂದರೆ ಆವಾಗಲೇ ಶೀರಾ ತುಂಬ ಸಾಫ್ಟಾಗಿ ಬರ್ತದೆ. ಅದಂದರೆ ಮಾಯ್ಶ್ಚರೈಸರ್ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ತುಪ್ಪ ಕಮ್ಮಿ ಮಾಡಿದರೆ ಅದು ಸ್ವಲ್ಪ ಡ್ರೈ ಥರ ಆಗುತ್ತೆ. ನೋಡಿ, ಚೆನ್ನಾಗಿ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಇದಾಗಿದೆ. ಈ ರೀತಿ ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ಈಗ ಒಂದು ಪ್ಲೇಟ್ ಇಡಿ. ಈಗ ನೀರು ಕುದಿಸ್ಬೇಕು ನಾವು. ಮೇನ್ ಸ್ಟೆಪ್ಪು, ಯಾವ ಕಪ್ಪಲ್ಲಿ ನಾವು ರವೆ ತೊಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಲ್ಲಿ 2 ಬೌಲಷ್ಟು ನೀರು ಹಾಕಬೇಕು. 1 ಕಪ್ಪು ರವೆ ತೊಗೊಂಡಿದ್ದು, 2 ಕಪ್ಪು ನೀರು ಹಾಕಿ. ಇದು ಮೇನ್ ಸ್ಟೆಪ್ಪು. ನೀರು ಒಂಚೂರು ಆಚೆ ಈಚೆ ಆದರೆ ನಿಮ್ಮದು ಶೀರಾ ಗಟ್ಟಿ ಆಗ್ತದೆ. ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲೂ ಸಹ ವಿಡಿಯೋ ಸ್ಕಿಪ್ ಮಾಡದೆ ಸರಿ ಮೆಜರ್ಮೆಂಟಲ್ಲಿ ಇಟ್ಟರೆ ಶೀರಾ ತುಂಬ ಸಾಫ್ಟಾಗಿ ಟೇಸ್ಟಾಗಿ ಬರ್ತದೆ. ಇದಕ್ಕೆ 2 ಏಲಕ್ಕಿ ಹಾಕುವ ನಾವು. ಈಗ ನಾನಿಲ್ಲಿ ಫುಡ್ ಕಲರ್ ತೊಗೊಂಡಿದ್ದೀನಿ, ಆರೆಂಜಿಶ್. ಇದು ಬೇಕಿದ್ದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಮನೇಲಿರುವಾಗ ಫುಡ್ ಕಲರೆಲ್ಲ ಯೂಸ್ ಮಾಡೋದಷ್ಟು ಸೇಫ್ ಅಲ್ಲ. ಹಾಗಾಗಿ ಅಪರೂಪಕ್ಕೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ, ನಿಮ್ಮನ್ನು ತುಂಬ ಇಂಪ್ರೆಸ್ ಮಾಡಬೇಕು, ಅವರನ್ನು ಹೊಗಳಬೇಕು ಅಂತ ಇದ್ದರೆ ಫುಡ್ ಕಲರ್ ಯೂಸ್ ಮಾಡಿ. ಡೈಲಿ ಮಾಡುವಾಗೆಲ್ಲ ಫುಡ್ ಕಲರ್ ಅವಾಯ್ಡ್ ಮಾಡಿ. ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಗೆಸ್ಟೆಲ್ಲ ಬಂದಾಗ ಚೆಂದ ಕಾಣಬೇಕಲ್ಲ, ಅಪರೂಪಕ್ಕಲ್ವ. ಹಾಗಾಗಿ ಕಲರನ್ನು ಆ್ಯಡ್ ಮಾಡಿ. ಮತ್ತು ನಿಮ್ಮ ಹತ್ರ ಕೇಸರಿ ಏನಾದರೂ ಇದ್ದರೆ ಅದು ಸಹ ಹಾಕ್ಬೋದು, ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ಏನು ಸಹ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಕುದಿ ಬರಲಿ. ಈಗ ನೋಡಿ ಅಂತೆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವೆಂತ ಮಾಡಬೇಕಂದ್ರೆ, ನಾವಾಗ ಹುರಿದಿಟ್ಟಿದ್ವಲ್ಲ ರವೆ, ಅದನ್ನು ಇದಕ್ಕೀಗ ಸ್ಲೋಲಿಯಾಗಿ ಹಾಕಬೇಕು. ಹುರಿದಿಟ್ಟದ್ದು ರವೆ ಇದೆಯಲ್ಲ, ಇದನ್ನು ಸ್ಲೋಲಿಯಾಗಿ ಹಾಕಿ. ಸ್ಲೋಲಿ ಹಾಕೋದು ಯಾಕೆ ಅಂತ ಹೇಳಿದರೆ ಗಂಟಾಗಬಾರ್ದು ಅಂತ ಹೇಳಿ. ನೋಡಿ ಅಂತೆ ಚೆಂದಾಗಿ ಬಂದಿದೆ. ಗಂಟೆಲ್ಲಿ ಸಹ ಇಲ್ಲ, ಗಂಟಿರಬಾರ್ದು. ಗಂಟಿದ್ದರೆ ಸ್ವಲ್ಪ ಹೀಗೆ ಮಾಡಿ, ಅವಾಗೆಲ್ಲ ಹೋಗ್ತದೆ ಅದು. ನೋಡಿ, ಗಂಟಿದೆ ಅಲ್ಲ, ಇದನ್ನೆಲ್ಲ ಹೀಗೆ ಹುಡಿ ಮಾಡ್ಕೊಳ್ಳಿ. ಸಿಮ್ಮಲ್ಲೇ ಇಡಬೇಕು, ಹೈಯಲ್ಲಿ ಇಡಲಿಕ್ಕೆ ಹೋಗಬೇಡಿ. ಇದೀಗ ನೋಡಿ ಅಂತೆ ಶೀರಾ ಎಷ್ಟು ಸ್ಮೂತಾಗಿ ಆಗಿದೆ. ಈಗ ಇದು ಮೇನಿರೋದು, ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೇವೆ ನೋಡಿ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಶುಗರ್ ತೊಗೊಳ್ಬೇಕು, ಸಕ್ಕರೆ ತೊಗೊಳ್ಬೇಕು. ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಅಂತ ಹೇಳಿದರೆ ಜಾಸ್ತಿ ಹಾಕ್ಬೋದು. ನಾನು 1 ಕಪ್ ರವೆ ತೊಗೊಂಡಿದ್ದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪು ಶುಗರ್ ತೊಗೊಂಡಿದ್ದೀರಿ. ಇದು ಮೇಯ್ನು. ಈಗ ಈ ಸ್ಟೇಜಿಗೆ ಬಂದ ತಕ್ಷಣ ನಾವು ಶುಗರ್ ಹಾಕಬೇಕು. ಮತ್ತು ನೀರು ಮಾಡಿ ಹಾಗೆ ಸಿರಪ್ ಮಾಡಿ ಅದೆಂತ ಹಾಕೋದು ಬೇಡ. ಹೀಗೆ ಜಸ್ಟ್ ಹಾಕಿ ಅದು ಶುಗರು ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸ್ಟೇಜಲ್ಲಿ ಬೇಕಿದ್ದರೆ ನೀವು ಈ ಥರ ಸಹ ಮಾಡ್ಬೋದು. ಶೀರಾ ಸಾಫ್ಟ್ ಆಗಲಿಕ್ಕೆ ಬರಲಿಕ್ಕೆ ಇದೇ ಮೇನ್ ಸೀಕ್ರೆಟು. ನೋಡಿ ಅಂತೆ ಫುಲ್ ನೀರಾಗಿದೆ. ಶುಗರ್ ಸಿರಪ್ ಎಲ್ಲ ಶುಗರ್ ಮೆಲ್ಟಾಗಿ ಸಿರಪ್ ಆಗಿದೆ. ಇದೆಲ್ಲ ಸಹ ಈಗ ಗಟ್ಟಿ ಆದಮೇಲೆ ಸಾಫ್ಟಾದ ಶೀರಾ ರೆಡಿ ಆಗ್ತದೆ. ನೋಡ್ಬೋದು ಶೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಫ್ಟಾಗಿದೆ ನೋಡಿ, ಈ ಥರ ಬರಬೇಕು ಸಾಫ್ಟಾಗಿ. ಮತ್ತು ಶೀರಾ ರೆಡಿ ಆಯಿತು. ಈ ಥರ ಆಗಿ ಬಿಟ್ಕೊಳ್ಬೇಕು, ಆವಾಗ ಶೀರಾ ರೆಡಿ ಆಯಿತು ಅಂತ. ಟ್ರೈ ಮಾಡಿ, ತುಂಬ ಈಸಿ.
ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ.